ನಿರೀಕ್ಷೆಯಂತೆ ಭಾರತ ಜಿಂಬಾಬ್ವೆ ವಿರುದ್ಧದ T20 ಸರಣಿಯನ್ನು 4-1 ಅಂತರದಿಂದ ಜಯಿಸಿದೆ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಹೇಳಿದಾಗೆ ಆಯಿತು ಅಂತೆಲ್ಲ ನಾನು ಹೇಳೋದಿಲ್ಲ, ಬಟ್ ನಾನು ನಂಬಿಕೆ ಇಟ್ಟಾಗೆ ಆಯಿತು. ಖಂಡಿತವಾಗಿ ಸರ್ ನಾನು ನಂಬಿಕೆ ಇಟ್ಟಾಗೆ ಆಯಿತು. ಯಾಕಂತಂದರೆ ಫಸ್ಟ್ ಮ್ಯಾಚ್ ಭಾರತ ಜಿಂಬಾಬ್ವೆ ವಿರುದ್ಧ ಸೋತಾಗ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ, ನಂಬಿಕೆ ಕಳೆದುಕೊಳ್ಬಾರ್ದು ಭಾರತ ತಂಡದ ಮೇಲೆ. ಇದು ಹೊಸ ತಂಡ, ಅವರು ಅಡ್ಜಸ್ಟ್ ಆಗ್ತಾರೆ, ಅವರಿಗೆ ಕೆಪಾಸಿಟಿ ಉಂಟು, ವೆರಿ ಗುಡ್ ಟೀಮ್ ಇದು 4-1 ಅಂತರದಿಂದ ಜಯಿಸ್ತಾರೆ ಅಂತ ನಾವು ನಂಬಿಕೆ ಇಡಬೇಕು. ಫಸ್ಟ್ ಮ್ಯಾಚ್ ಸೋತಕೊಳ್ಳು ಅಲ್ಲಲ್ಲ ಅಂತ ಬಾಯಿ ಪಡ್ಕೊಳ್ಬಾರ್ದು ಅಂತ. ಪುಣ್ಯಕ್ಕೆ 4-1 ಅಂತರದಿಂದ ಗೆದ್ದರು. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ ಹೊಡೆದದ್ದು 167 ರನ್, 6 ವಿಕೆಟ್ ನಷ್ಟಕ್ಕೆ. ಪವರ್ ಪ್ಲೇಯಲ್ಲಿಯೇ 3 ವಿಕೆಟ್ ಡಮಾರಾಗಿ ಹೋಗಿತ್ತು. ಯಶಸ್ವಿ ಜೈಸ್ವಾಲ್ ಅವರು ಒಂದು ಕ್ಷಣದಲ್ಲಿ ಹೇಗೆ ಇತ್ತು ಅಂತ ತಂಡದ ಸ್ಕೋರ್, 1 ಬಾಲ್ಗೆ 13 ರನ್. ಫಸ್ಟ್ ಬಾಲ್ ನೋ ಬಾಲ್ 6, ಸೆಕೆಂಡ್ ಫ್ರೀ ಹಿಟ್ ಬಾಲ್ 6 ಜೈಸ್ವಾಲ್. ಬಟ್ ಅದೇ ಓವರಲ್ಲಿ ಔಟ್ ಆದರು. ರಜಾ ಅವರ ಓವರಲ್ಲಿ, ಸಿಕಂದರ್ ರಜಾ ಅವರ ಓವರಲ್ಲಿ ಫಸ್ಟ್ ಓವರಲ್ಲಿ ಜೈಸ್ವಾಲ್ ಅವರು ಔಟ್ ಆದರು. ಅದಾದಮೇಲೆ ಅಭಿಷೇಕ್ ಶರ್ಮಾ ಔಟ್ ಆದರು. ಅದಾದಮೇಲೆ ಗಿಲ್ ಔಟ್ ಆದರು. ಸೊ ಪವರ್ ಪ್ಲೇ ಮುಗಿಯೋದ್ರ ಒಳಗೆ ಭಾರತ ತಂಡ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ರನ್ ಇತ್ತು ಟು ಆನ್ ಎಕ್ಸ್ಟೆಂಟ್, ಬಟ್ 3 ವಿಕೆಟ್ ಹೋಯ್ತಲ್ಲ ಮಾರ್ರೆ. ಆಗ ಹಡಗು ಮುಳುಗಬಾರ್ದಲ್ಲ, ದಡ ಅಂತ ಹೊಡಿತಾ ಎಲ್ಲರೂ ಸಹ ಔಟ್ ಆಗಿ ಹೋದರೆ ಆಗ 100 ಸಹ ಆಗೋದಿಲ್ಲ. ಸೊ ಆದ್ದರಿಂದ ಆ ಒಂದು ಕ್ಷಣದಲ್ಲಿ ರಿಯಾನ್ ಪರಾಗ್ ಅವರು ಬಂದು ಒಂದು 24 ಬಾಲಿಗೆ 22 ರನ್. ಆ ಕ್ಷಣಕ್ಕೆ ಇಂಪಾರ್ಟೆಂಟ್ ಇನ್ನಿಂಗ್ಸ್. ಈಗ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ಬೋದು, ಎಂತ ಮಾರ್ರೆ 2 ಇನ್ನಿಂಗ್ಸಲ್ಲಿ ಸಹ ಸ್ಟ್ರೈಕ್ ರೇಟ್ 100ರ ಮೇಲೆ ದಾಟಲಿಲ್ಲ ಹಾಗೆ ಹೀಗೆ ಅಂತ. ಬಟ್ ಇವತ್ತಿನ ಪಂದ್ಯಕ್ಕೆ ಗಮನಿಸಿದಾಗ ಆ ಒಂದು ಸಿಚುವೇಶನ್ಗೆ ರಿಯಾನ್ ಪರಾಗ್ ಅವರ ಇನ್ನಿಂಗ್ಸ್ ಪ್ರಸ್ತುತವಾಗಿತ್ತು. ಆ ಇನ್ನಿಂಗ್ಸಿಗೆ ಕರೆಕ್ಟಾಗಿತ್ತು. ಆ್ಯಂಡ್ ಬಹುನಿರೀಕ್ಷಿತ ಆಟಗಾರ, ವೆರಿ ಹೈಪ್ಡ್ ಆಟಗಾರ. ನಾವೆಲ್ಲರೂ ಸಹ ಕೊರಗ್ತಾ ಇರ್ತೇವೆ ಸ್ಯಾಮ್ಸನ್ನಿಗೆ ಅವಕಾಶ ಸಿಗದಿದ್ದಾಗ, ಅಯ್ಯೋ ಸ್ಯಾಮ್ಸನ್ನಿಗೆ ಕೊಡಬೇಕಿತ್ತು ಚಾನ್ಸ್ ಕೊಡಬೇಕಿತ್ತು ಅಂತ. ಇವತ್ತು ಕರೆಕ್ಟ್ ಸಿಚುವೇಶನ್, 3 ವಿಕೆಟ್ ಬೇಗ ಹೋಗಿತ್ತು, ಅವರಿಗೆ ಒಂದು ಕರೆಕ್ಟ್ ತುಂಬ ಓವರ್ ಇತ್ತು ಆಡಲಿಕ್ಕೆ. ಇಲ್ಲ ಕೊನೆಗೆ ಬರೋದು, ಲಾಸ್ಟ್ ಓವರಿಗೆ ಬರೋದು, ಎಂತ ಚಾನ್ಸ್ ಸಿಗಲಿಲ್ಲ ಮರ್ರೆ ಅಂತ ನಾವೆಲ್ಲ ಬಾಯಿ ಪಡ್ಕೊಳ್ತಿದ್ದೇವಲ್ಲ. ಇವತ್ತು ಕರೆಕ್ಟ್ ಚಾನ್ಸ್ ಸಿಕ್ಕಿತ್ತು, ಬ್ಯೂಟಿಫುಲ್ ಆಗಿ ಯುಟಿಲೈಸ್ ಮಾಡಿಕೊಂಡ್ರು ಭಾರತದ ವೈಸ್ ಕ್ಯಾಪ್ಟನ್. ಈ ತಂಡದ ವೈಸ್ ಕ್ಯಾಪ್ಟನ್ ಸ್ಯಾಮ್ಸನ್ ಅವರು 45 ಬಾಲಿಗೆ 58 ರನ್ ಚಚ್ಚಿದ್ರು. ಸೂಪರಾಗಿ ಆಡಿದರು, ಜವಾಬ್ದಾರಿಯುತ ಇನ್ನಿಂಗ್ಸ್. ಆ್ಯಂಡ್ ಲೀಲಾಜಾಲವಾಗಿ 6 ಹೊಡಿತಾರೆ ಬಿಡಿ, 4 6 1 4 ಹೊಡೆದ್ರು. ಲಾಸ್ಟಿಗೆ 150ರ ಗಡಿ ದಾಟಲಿಕ್ಕೆ ಹೆಲ್ಪ್ ಮಾಡಿದ್ದು ಯಾರು ಅಂತಂದರೆ ಶಿವಮ್ ದುಬೆ ಬಂದದ್ದು 12 ಬಾಲಿಗೆ 26 ರನ್, 2 4 2 6 ದಡ್ ಅಂತ ಹೊಡೆದು. ಅಂದರೆ ನನ್ನ ಕೆಲಸವೇ ಇದು, ನಾನು ಫಿನಿಷ್ ಮಾಡ್ತೇನೆ, ಅಥವಾ ಒಂದು 200 ಹತ್ರ 180 ಸ್ಟ್ರೈಕ್ ರೇಟಲ್ಲಿ ಹೊಡೆಯುವಂಥ ಆಟಗಾರ ನಾನು ಅಂತ ಪ್ರೂವ್ ಮಾಡಿದ್ರು ಇವತ್ತು. ಅಂತ ರನ್ಔಟ್ ಆದರೂ ಲಾಸ್ಟ್ ಓವರಲ್ಲಿ ರಿಂಕು ಸಿಂಗ್ ಅವರದು ಮತ್ತು ಇವ್ರದ್ದು ಏನೋ ಮಿಸ್ಕಮ್ಯುನಿಕೇಷನಿಂದಾಗಿ. ಬಟ್ ರಿಂಕು ಸಿಂಗ್ ಅವರು ಸಹ ಒಂದು 6 ಎಲ್ಲ ಹೊಡೆದು, ಇಲ್ಲ ಮರೆ ತಲೆ ಕೆಡಿಸ್ಕೊಳ್ಬೇಡಿ, ಒಂದು ಗೌರವಾನ್ವಿತ ಮೊತ್ತವನ್ನು ಕಲೆ ಹಾಕಲಿಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಅವರಿಬ್ಬರದೆಲ್ಲ ಸೇರಿಕೊಂಡು 167ಕ್ಕೆ 6 ರನ್. ಈ ಪಿಚ್ಚಲ್ಲಿ, ಹರಾರೆ ಪಿಚ್ಚಲ್ಲಿ ಮೋರ್ ದೆನ್ ಇನಫ್ ಅಂತವೇ ಅನ್ನಿಸಿತು. ಬಟ್ ಸ್ಟಿಲ್ ಹೇಳಲಿಕ್ಕಾಗೋದಿಲ್ಲ, ಒಂದು ನಾವು ತುಂಬ ಲೈಟಾಗಿ ತಗೊಂಡು ಲಾಸ್ಟ್ ಮ್ಯಾಚನ್ನು ಹೇಗೂ ಸೀರೀಸ್ ವಿನ್ ಆಗಿದ್ದೇವೆ ಅಂತ ಅಂದ್ಕೊಂಡು ಲಾಸ್ಟ್ ಮ್ಯಾಚ್ ಏನಾದ್ರು ಸೋಲ್ತಾರಾ ಅಂತ ಒಂದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗಿತ್ತು. ಬಟ್ ಮುಖೇಶ್ ಕುಮಾರ್ ಅವರು, ಓಹೋ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ ಫಸ್ಟ್ ಓವರಲ್ಲಿ ಒಂದು ವಿಕೆಟ್ ತೆಗೆದ್ರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಫಸ್ಟ್ ಏನು ಪವರ್ ಪ್ಲೇಯಲ್ಲಿ ಮುಖೇಶ್ ಕುಮಾರ್ ಅವರೇ 3 ವಿಕೆಟ್ ತೆಗೆದಿದ್ರು. ಬಟ್ 3ನೇ ವಿಕೆಟ್ ನೋ ಬಾಲ್ ಅಂತ ಹೇಳಿದರು. ಅವರೇನು ವಿಕೆಟ್ ತೆಗೆದ್ರು ಅದು ನೋ ಬಾಲ್ ಆಗಿತ್ತು, ಫ್ರಂಟ್ ಫುಟ್ ನೋ ಬಾಲ್ ಆಗಿತ್ತು. ಓವರಾಲ್ ಮ್ಯಾಚ್ ಮುಗಿದಾಗ ಮುಖೇಶ್ ಕುಮಾರ್ ಅವರು ಕೊನೆಯ 2 ವಿಕೆಟ್, ಫಸ್ಟ್ 2 ವಿಕೆಟ್, ಒಟ್ಟು 4 ವಿಕೆಟ್ಗಳನ್ನು ಮುಖೇಶ್ ಕುಮಾರ್ ಅವರು ಕಬಳಿಸಿದರು. ದುಬೆ ಅವರು 2 ವಿಕೆಟ್ ತೆಗೆದರು. ಅಭಿಷೇಕ್ ಶರ್ಮಾ ಅವರು 1 ವಿಕೆಟ್ ತೆಗೆದರು. ಅಭಿಷೇಕ್ ಶರ್ಮಾಗೆ ವಿಕೆಟ್ ಸಿಕ್ಕಂಥ ಬಾಲ್ ನಂಗೆ ತುಂಬ ಇಷ್ಟ ಆಯಿತು. ಗುಡ್ ಲೆಂತ್ ಡೆಲಿವರಿ, ಟಕ್ಕಂತ ಒಂದು ಟರ್ನ್ ಆಗಿ, ಔಟ್ಸೈಡ್ ಎಡ್ಜ್ ಆಗಿ ಕೀಪರ್ ಕ್ಯಾಚು, ಸೂಪರ್. ಒಂಥರ ಡ್ರೀಮ್ ಬಾಲ್, ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರಿಗೆ ಒಂಥರ ಡ್ರೀಮ್ ಬಾಲ್ ಅದು ತುಂಬ ಚೆಂದ ಮಾಡಿ ಆ ಬಾಲ್ ತುಂಬ ಚೆನ್ನಾಗಿ ಹಾಕಿದರು. ಆ್ಯಂಡ್ ಸಿಕಂದರ್ ರಾಜಾ ಅವ್ರದ್ದೊಂದು ವಿಚಿತ್ರ ರನ್ಔಟ್, ನಾನು ಆ ಥರದ ರನ್ಔಟ್ ನಾನು ನೋಡಲಿಲ್ಲ. ಯೂಶ್ವಲಿ ಡೈರೆಕ್ಟ್ ಹಿಟ್ ಆದರೆ ಡಮ್ ಅಂತ ವಿಕೆಟಿಗೆ ತಾಗ್ತದೆ, ಬೇಲ್ಸ್ ಆಡ್ತದೆ, ಹಾರ್ತದೆ ಎಲ್ಲ ಇರ್ತದಲ್ಲ. ಇದು ಅಂಪೈರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅಂದರೆ ಕಾಮೆಂಟ್ರಿ ಅವರಿಗೆ ಸಹ ಗೊತ್ತಿಲ್ಲ ಎಂತಾಗಿದೆ ಅಂತಂದರೆ, ಫೀಲ್ಡರ್ ಥ್ರೋ ಮಾಡಿದ್ದು ಈಗ 3 ವಿಕೆಟ್ ಹೀಗಿದ್ದರೆ ಜಸ್ಟ್ ಹೀಗೆ ಟಚ್ ಆಗಿ ಹೋಗಿದೆ, ನಿಧಾನಕ್ಕೆ ಹೀಗೆ ಒಂದು ಬೇಸ್ ಪುಳುಕ್ಕಂತ ಬಿತ್ತು ಅಷ್ಟೇ. ಯಾರಿಗೆ ಬಿಷ್ಣಾಯಿಗೆ ಮಾತ್ರ ಗೊತ್ತಾದದ್ದು, ಅಂಪೈರಿಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಕಾಮೆಂಟ್ರಿ ಅವರಂತೂ ಗೊತ್ತೇ ಇಲ್ಲ, ಜಸ್ಟ್ ಮಿಸ್ಡ್ ರನ್ ಔಟ್ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕಾಮೆಂಟ್ರಿಯಲ್ಲಿ. ಬಟ್ ಅದು ಥರ್ಡ್ ಅಂಪೈರ್ ನೋಡಿದಾಗ ಹೌದು ಮಾರ್ರೆ ಇದು ಔಟ್. ಸೊ ಆ ಒಂದು ರನ್ಔಟ್ ಸಹ ಚೆಂದ ಇತ್ತು. ಲಾಸ್ಟಿಗೆ ಅಕ್ರಮ್ ಅವರು ಬಂದು ಒಂದು 13 ಬಾಲಿಗೆ 27 ರನ್ ಹೊಡೆದ್ರು. ಬಿಟ್ಟರೆ
ಎಲ್ಲಿ ಸಹ ಒಂದು ಮ್ಯಾಚ್ ವಿನ್ ಆಗಬಹುದು ಅನ್ನುವಂಥ ಸ್ಥಿತಿ ಕ್ರಿಯೇಟ್ ಆಗಲಿಲ್ಲ. 85 ರನ್ನಿಗೆ 3 ವಿಕೆಟ್ ಅಷ್ಟೇ ಕಳೆದುಕೊಂಡಿದ್ದಂತಹ ಜಿಂಬಾಬ್ವೆ ಮತ್ತೊಂದು 10-15 ರನ್ ಪೇರಿಸುವಷ್ಟರಲ್ಲಿ 4 ವಿಕೆಟ್ ಬಿದ್ದು 7 ವಿಕೆಟ್ 100ರ ಒಳಗೆ 7 ವಿಕೆಟ್ ಬಿದ್ದಾಗಿದೆ. ಕೊನೆಗೆ 125 ರನ್ನಿಗೆ ಆಲ್ಔಟ್ ಆಗಿ 42 ರನ್ಗಳ ಸೋಲನ್ನು ಕಾಣುವಂತಾಯಿತು ಜಿಂಬಾಬ್ವೆ ತಂಡ. ಓವರ್ ಆಲ್ ವೆರಿ ಹ್ಯಾಪಿ ವಿತ್ ಟೀಮ್ ಇಂಡಿಯಾಸ್ ಎಫರ್ಟ್. ಈ ಮ್ಯಾಚಿನ ಮ್ಯಾನ್ ಆಫ್ ದ ಮ್ಯಾಚ್ ದುಬೆ ಅವರಿಗೆ ಕೊಟ್ಟದ್ದು, ಯಾಕಂತಂದರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅವರು ಕೊಟ್ಟಿದ್ದಾರೆ ಅಂತ. 2 ವಿಕೆಟ್ ತೆಗೆದಿದ್ದಾರೆ ಮತ್ತು 200 ಸ್ಟ್ರೈಕ್ ರೇಟ್, 12 ಬಾಲಿಗೆ 26 ರನ್ ಹೊಡೆದಿದ್ದಾರೆ ಅನ್ನೋ ಕಾರಣಕ್ಕೆ ದುಬೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದರೆ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಆಫ್ ದ ಸೀರೀಸು ಖಂಡಿತವಾಗಿ ಕೂಡ ಸುಂದರ್ ಅವರು ಬಹಳ ಸುಂದರವಾಗಿ ಬಾಲ್ ಹಾಕಿದ್ದಾರೆ. ಅವ್ರದ್ದು ಮೇ ಬಿ ಇಕಾನಮಿ ರೇಟ್ ಏನು ಒಂದು 6ರ ಗಡಿ ದಾಟಲೇ ಇಲ್ಲ ಅಂತ ಕಾಣಿಸ್ತದೆ, ಅಷ್ಟು ಬ್ಯೂಟಿಫುಲ್ ಆಗಿ ಬಾಲ್ ಹಾಕಿದ್ದಾರೆ ಈ ಸೀರೀಸಲ್ಲಿ ಸುಂದರ್ ಅವರು. ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡನ್ನು ಕೊಟ್ಟರು. ಓವರ್ ಆಲ್ ಎಲ್ಲ ಬಾಕ್ಸ್ ಟಿಕ್ ಮಾಡಿದ್ದಾರೆ. ಎಲ್ಲ ವರ್ಗದವರು ಸಹ, ವರ್ಗ ಅಂದರೆ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರು ಮತ್ತು ಲೋವರ್ ಮಿಡ್ಲ್ ಆರ್ಡರ್ ಎಲ್ಲರೂ ಸಹ ಚೆಂದ ಮಾಡಿ ಆಡಿದ್ದಾರೆ. ಯಾವ್ದಾದ್ರು ಒಂದು ಮ್ಯಾಚಲ್ಲಾದರೂ ಚೆಂದ ಮಾಡಿ ಆಡಿದ್ದಾರೆ. ಪರಾಗ್ ಅವರಿಗೆ ಇವತ್ತು ಚಾನ್ಸ್ ಸಿಕ್ಕಿತ್ತು, ಅವರು ಕೂಡ ಆ ಒಂದು ಸಿಚುವೇಶನ್ಗೆ ಕರೆಕ್ಟ್ ಆಗಿರುವಂಥ ಆಟವನ್ನು ಆಡಿದರು. ಸೊ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ. 5-0 ಅಂತರದಿಂದ ಗೆಲ್ಲಬೇಕಿತ್ತು, ಬಟ್ ಸ್ಟಿಲ್ 4-1 ಈಸ್ ಆಲ್ಸೋ ವಾವ್. ಅಷ್ಟೇ. ನಿಮ್ಗೆಂತ ಅನಿಸಿತು ಈ ಸೀರೀಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಚಾನಲ್ಗೆ ಬರ್ತಾ ಇರುವಂತಹ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಮಗದೊಮ್ಮೆ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಬರುವ ನಮಸ್ಕಾರ.